ಜನರಲ್ಲಿ ಹೆಚ್ಚಾಗಿದೆ ಚಿಂತೆ. ಜನರಲ್ಲಿ ಚಿಂತೆ ಹೆಚ್ಚಾಗಿದೆ, ಸಂತೃಪ್ತಿಯ ಭಾವನೆ ಕಡಿಮೆ ಆಗಿದೆ. ಜನರಲ್ಲಿ ಚಿಂತೆ ಹೆಚ್ಚಾಗಿದೆ, ಸಂತೃಪ್ತಿಯ ಭಾವನೆ ಕಡಿಮೆಯಾಗಿದೆ. ಎಲ್ಲರೂ ಹೇಳುತ್ತಾರೆ ಜೀವನ ತುಂಬ ಕಷ್ಟ, ದೇವರು ಕೊಡಬಾರದೆ ಒಂಚೂರಾದರೂ ಅದೃಷ್ಟ. ಹೌದಾ? ಒಮ್ಮೆ ಯೋಚಿಸಿ. ಸಂಸಾರದ ಜವಾಬ್ದಾರಿ ಬೇಡವಾದ ಹೊರೆ ಎನಿಸಿದರೆ, ಸಂಸಾರದ ಜವಾಬ್ದಾರಿ ಬೇಡವಾದ ಹೊರೆ ಅನಿಸಿದರೆ, ತಂದೆ ತಾಯಿಯ ಪ್ರೀತಿ ಇಲ್ಲದೆ ಬೆಳೆದ ಅನಾಥರ ಬಗ್ಗೆ ಯೋಚಿಸಿ. ರಕ್ತ ಸಂಬಂಧ ಎಂದು ಹೇಳಿಕೊಳ್ಳಲು ಯಾರೂ ಇಲ್ಲದವರ ಬಗ್ಗೆ ಯೋಚಿಸಿ. 9 to 5 ವೃತ್ತಿಯಿಂದ ಜಿಗುಪ್ಸೆ ಬಂದರೆ 9 to 5 ವೃತ್ತಿಯಿಂದ ಜಿಗುಪ್ಸೆ ಬಂದರೆ ದಿನದ 24 ಗಂಟೆಯೂ ಕೆಲಸ ಮಾಡಿ 3 ಹೊತ್ತು ಊಟಕ್ಕೂ ಕಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಯೋಚಿಸಿ. ಸಾಲು ಸಾಲಾಗಿ ಡಿಗ್ರಿಗಳಿದ್ದರೂ ಇನ್ನೂ ಕೆಲಸದ ಹುಡುಕಾಟದಲ್ಲಿರುವವರ ಬಗ್ಗೆ ಯೋಚಿಸಿ. ಮದುವೆ ಮಕ್ಕಳಾಗುತ್ತಿಲ್ಲವೆಂಬ ಬೇಸರದಲ್ಲಿದ್ದರೆ ಯಾವುದೇ ಭಾವನೆಗಳಿಲ್ಲದೆ ಕೇವಲ ಸಮಾಜಕ್ಕೋಸ್ಕರ ಜೊತೆಗಿರುವ ದಂಪತಿಗಳ ಬಗ್ಗೆ ಯೋಚಿಸಿ. ಕೃತಜ್ಞತೆ ಇಲ್ಲದ ಮಕ್ಕಳನ್ನು ಹೆತ್ತು ವೃದ್ಧಾಶ್ರಮ ಸೇರಿಕೊಂಡಿರುವ ತಂದೆ ತಾಯಿಯರ ಬಗ್ಗೆ ಯೋಚಿಸಿ. ತಮಗಿಷ್ಟವಿರುವ ಮನೆ ಕಾರು ತೆಗೆದುಕೊಳ್ಳಲಾಗುತ್ತಿಲ್ಲವೆಂಬ ಬೇಸರವೇ ಇನ್ನೂ ಫುಟ್ಪಾತ್ ರೈಲ್ವೆ ಸ್ಟೇಷನ್ನಲ್ಲಿ ಮಲಗುವವರ ಬಗ್ಗೆ ಯೋಚಿಸಿ. ಕೇವಲ 10-20 ರೂಪಾಯಿಗಳನ್ನು ಉಳಿಸಲು ಕಿಲೋಮೀಟರ್ಗಟ್ಟಲೆ ನಡೆಯುವವರ ಬಗ್ಗೆ ಯೋಚಿಸಿ. ಎಂದಾದರೂ ಬಂದರೆ ಜೀವನದ ಮೇಲೆ ಮುನಿಸು. ನೆನಪಿರಲಿ, ಈ ನಮ್ಮ ಬದುಕು ಅದೆಷ್ಟೋ ಜನರ ಕನಸು. ಈಗ ಹೇಳಿ, ನಮಗೆ ಬಂದಿರುವುದು ಕಷ್ಟವೇ ಇಲ್ಲ ಅದೃಷ್ಟವೇ? Download ShareChat.